ಹಿಮಚಿರತೆ ಎಂದರೆ ಪ್ರಕೃತಿಯ ಅತ್ಯಂತ ನಿಗೂಢ ಮತ್ತು ವಿಸ್ಮಯಕಾರಿ ಸೃಷ್ಟಿ. ಇವುಗಳನ್ನು ಕೇವಲ ಪ್ರಾಣಿಗಳು ಎನ್ನುವುದಕ್ಕಿಂತ ಬೆಟ್ಟಗಳ ರಾಜ ಎನ್ನಬಹುದು. ಇವುಗಳಿಗೆ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಹೆಸರಿದೆ, ಅದೇ ಗೋಸ್ಟ್ ಆಫ್ ದಿ ಮೌಂಟೇನ್ಸ್. ಅಂದರೆ ಇವುಗಳನ್ನು ಬೆಟ್ಟಗಳ ಭೂತ ಅಥವಾ ನಿಗೂಢ ಜೀವಿ ಎಂದು ಕರೆಯಲಾಗುತ್ತದೆ. ಈ ಹೆಸರು ಬರಲು ಮುಖ್ಯ ಕಾರಣ ಇವುಗಳು ಅದ್ಭುತವಾದ ಕಣ್ಮರೆಯಾಗುವ ಕಲೆ. ಇವು ಕಣ್ಣೆದುರೇ ಇದ್ದರೂ ನಮಗೆ ಸುಲಭವಾಗಿ ಕಾಣಿಸುವುದಿಲ್ಲ. ಇವುಗಳ ಮೈ ಮೇಲಿರುವ ಬೂದು ಮತ್ತು ಬಿಳಿ ಬಣ್ಣದ ಚರ್ಮವು ಬೆಟ್ಟದ ಕಲ್ಲುಗಳಿಗೆ ತಕ್ಕಂತೆ ಇರುತ್ತದೆ. ಹಿಮ ಮತ್ತು ಕಲ್ಲುಗಳ ನಡುವೆ ಇವು ಕುಳಿತರೆ ಯಾರೂ ಗುರುತಿಸಲು ಸಾಧ್ಯವಿಲ್ಲ. ವನ್ಯಜೀವಿ ಸಂಶೋಧಕರು ಕೂಡ ಇವುಗಳನ್ನು ಹುಡುಕಲು ತಿಂಗಳುಗಟ್ಟಲೆ ಕಾಯುತ್ತಾರೆ. ಅನೇಕ ಬಾರಿ ಇವು ಮನುಷ್ಯರನ್ನು ನೋಡುತ್ತಿರುತ್ತವೆ, ಆದರೆ ಮನುಷ್ಯರಿಗೆ ಇವು ಕಾಣಿಸುವುದೇ ಇಲ್ಲ. ಅದಕ್ಕೆ ಇವುಗಳನ್ನು ಕಾಡಿನ ಅತ್ಯಂತ ರಹಸ್ಯ ಬೇಟೆಗಾರ ಎನ್ನಲಾಗುತ್ತದೆ. ಇವು ಹೆಚ್ಚಾಗಿ ಏಕಾಂಗಿಯಾಗಿ ಬದುಕಲು ಇಷ್ಟಪಡುತ್ತವೆ. ಬೇರೆ ಹುಲಿ ಅಥವಾ ಸಿಂಹಗಳಂತೆ ಇವು ಗುಂಪಿನಲ್ಲಿ ತಿರುಗಾಡುವುದಿಲ್ಲ. ನಮ್ಮ ಭಾರತದ ಲಡಾಖ್ ಈ ಹಿಮಚಿರತೆಗಳಿಗೆ ಅತ್ಯಂತ ಪ್ರಸಿದ್ಧವಾದ ಸ್ಥಳವಾಗಿದೆ. ಲಡಾಖ್ ಅನ್ನು ಭಾರತದ ಹಿಮಚಿರತೆಗಳ ರಾಜಧಾನಿ ಎಂದು ಕರೆಯುತ್ತಾರೆ. ಇಲ್ಲಿನ ಕಠಿಣ ಹವಾಮಾನದಲ್ಲಿ ಇವು ರಾಜಿನಂತೆ ಬದುಕುತ್ತವೆ. ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರದಲ್ಲಿ ಇವುಗಳ ವಾಸವಿರುತ್ತದೆ. ಅಷ್ಟು ಎತ್ತರದಲ್ಲಿ ಮನುಷ್ಯರಿಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತದೆ. ಆದರೆ ಹಿಮಚಿರತೆಗಳು ಅಲ್ಲಿ ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ಓಡಾಡುತ್ತವೆ. ಇವುಗಳ ಇಡೀ ದೇಹದ ಆ ವಿಪರೀತ ಚಳಿಗೆ ತಕ್ಕಂತೆ ವಿನ್ಯಾಸಗೊಂಡಿದೆ. ಹಿಮಚಿರತೆಗಳ ದೇಹದ ರಚನೆಯೇ ಒಂದು ಅದ್ಭುತ ಎನ್ನಬಹುದು. ಇವುಗಳ ಮೈಮೇಲಿರುವ ದಪ್ಪನೆಯ ರೋಮಗಳು -ಡಿಗ್ರಿ ಚಳಿಯಿಂದ ರಕ್ಷಿಸುತ್ತದೆ. ಇವುಗಳ ಪಾದಗಳು ಸಾಮಾನ್ಯ ಚಿರತೆಗಳಿಗಿಂತ ತುಂಬಾ ದೊಡ್ಡದಾಗಿರುತ್ತದೆ. ದೊಡ್ಡ ಪಾದಗಳು ಹಿಮದ ಮೇಲೆ ನಡೆಯುವಾಗ ಹಿಮದೊಳಗೆ ಹೂತು ಹೋಗದಂತೆ ಸಹಾಯ ಮಾಡುತ್ತದೆ. ಇದು ನಾವು ಹಿಮದ ಮೇಲೆ ನಡೆಯಲು ಬಳಸುವ ಸ್ನೋ ಶೂ ಇದ್ದಂತೆ ಕೆಲಸ ಮಾಡುತ್ತದೆ. ಇವುಗಳ ಮೂಗು ಕೂಡ ತುಂಬಾ ವಿಶಿಷ್ಟವಾಗಿ ವಿನ್ಯಾಸಗೊಂಡಿದೆ. ಅತ್ಯಂತ ತಂಪಾದ ಗಾಳಿಯನ್ನು ದೇಹದೊಳಗೆ ತೆಗೆದುಕೊಳ್ಳುವಾಗ ಅದು ದೇಹವನ್ನು ತಲುಪುವಷ್ಟರಲ್ಲಿ ಬೆಚ್ಚಗಾಗುತ್ತದೆ. ಇದರಿಂದಾಗಿ ಇವುಗಳ ಶ್ವಾಸಕೋಶಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಇನ್ನು ಇವುಗಳ ಬಾಲದ ಬಗ್ಗೆ ಖಂಡಿತವಾಗಿಯೂ ಹೇಳಲೇಬೇಕು. ಹಿಮಚಿರತೆಯ ಬಾಲವು ಅದರ ದೇಹದಷ್ಟೇ ಉದ್ದವಿರುತ್ತದೆ. ಈ ಉದ್ದನೆಯ ಬಾಲವು ಕಡಿದಾದ ಬೆಟ್ಟಗಳಲ್ಲಿ ಓಡಾಡುವಾಗ ಬ್ಯಾಲೆನ್ಸ್ ಮಾಡಲು ನೆರವಾಗುತ್ತದೆ. ಅಷ್ಟೇ ಅಲ್ಲ, ವಿಪರೀತ ಚಳಿ ಇರುವಾಗ ಈ ಬಾಲವನ್ನು ಮುಖಕ್ಕೆ ಹೊದಿಕೆಯಂತೆ ಬಳಸುತ್ತವೆ. ಮಲಗುವಾಗ ಬಾಲವನ್ನು ಮೂಗಿನ ಸುತ್ತ ಸುತ್ತಿಕೊಂಡು ಬೆಚ್ಚಗೆ ಮಲಗುತ್ತವೆ. ಇವುಗಳ ಜಿಗಿತದ ಶಕ್ತಿಯನ್ನು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಇವು ಕೇವಲ ಒಂದೇ ಜಿಗಿತಕ್ಕೆ ಬರೋಬ್ಬರಿ 50 ಅಡಿಗಳಷ್ಟು ದೂರ ಸಾಗಬಲ್ಲದು. ಬೆಟ್ಟದಿಂದ ಬೆಟ್ಟಕ್ಕೆ ಇವು ಜಿಗಿಯುವ ದೃಶ್ಯ ನಿಜಕ್ಕೂ ರೋಮಾಂಚನಕಾರಿಯಾಗಿರುತ್ತದೆ. ಇವುಗಳ ಇಂಗಾಲುಗಳು ಅತ್ಯಂತ ಬಲಿಷ್ಠವಾಗಿರುತ್ತವೆ. ಎಷ್ಟೇ ಕಡಿದಾದ ಬಂಡೆಯಾಗಿದ್ದರೂ ಇವು ಸರಾಗವಾಗಿ ಹತ್ತಬಲ್ಲವು. ಇವುಗಳ ನಡಿಗೆಯಲ್ಲಿ ಯಾವುದೇ ಸದ್ದಿರುವುದಿಲ್ಲ. ಬೇಟೆಯಾಡುವಾಗ ಶಬ್ದ ಮಾಡದೆ ಶತ್ರುವಿನ ಹತ್ತಿರ ಸಾಗುವುದು ಇವುಗಳ ವಿಶೇಷತೆ. ಹಿಮಚಿರತೆಗಳು ಅತ್ಯಂತ ಕ್ರೂರ ಮತ್ತು ಚಾಣಾಕ್ಷ ಬೇಟೆಗಾರರು. ಇವು ಹೆಚ್ಚಾಗಿ ಕತ್ತಲಾಗುವ ಸಮಯದಲ್ಲಿ ಅಥವಾ ಮುಂಜಾನೆ ಬೇಟೆಯಾಡುತ್ತವೆ. ಇವುಗಳ ಪ್ರಮುಖ ಆಹಾರವೆಂದರೆ ಹಿಮಾಲಯದ ನೀಲಿ ಕುರಿಗಳು ಮತ್ತು ಕಾಡು ಆಡುಗಳು. ತನ್ನ ತೂಕಕ್ಕಿಂತ 3 ಪಟ್ಟು ದೊಡ್ಡದಾದ ಪ್ರಾಣಿಯನ್ನು ಇವು ಬೇಟೆಯಾಡಬಲ್ಲದು. ಬೇಟೆಯನ್ನು ನೋಡಿದ ತಕ್ಷಣ ಇವು ಧುಮುಕುವುದಿಲ್ಲ. ಗಂಟೆಗಟ್ಟಲೆ ಕಲ್ಲುಗಳ ಹಿಂದೆ ಅಡಗಿ ಕುಳಿತು ಸರಿಯಾದ ಸಮಯಕ್ಕೆ ಕಾಯುತ್ತದೆ. ಒಮ್ಮೆ ಗುರಿ ನಿಶ್ಚಯವಾದರೆ ಮಿಂಚಿನ ವೇಗದಲ್ಲಿ ದಾಳಿ ಮಾಡುತ್ತದೆ. ಬೆಟ್ಟದ ಇಳಿಜಾರಿನಲ್ಲಿ ಬೇಟೆಯನ್ನು ಅಟ್ಟಿಸಿಕೊಂಡು ಹೋಗುವಾಗ ಇವುಗಳ ವೇಗ ಅದ್ಭುತವಾಗಿರುತ್ತದೆ. ಎಷ್ಟೇ ಕಡಿದಾದ ಕಣಿವೆ ಇದ್ದರೂ ಇವು ಬೇಟೆಯನ್ನು ಬಿಡುವುದಿಲ್ಲ. ಕಣಿವೆಯಿಂದ ಕೆಳಗೆ ಬಿದ್ದರೂ ಇವು ತಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತವೆ. ಇವುಗಳ ಹಲ್ಲುಗಳು ಮತ್ತು ದವಡೆಗಳು ಅತ್ಯಂತ ಬಲಿಷ್ಠವಾಗಿರುತ್ತವೆ. ಬೇಟೆಯಾಡಿದ ನಂತರ ಆ ಆಹಾರವನ್ನು ಇವು ದಿನಗಟ್ಟಲೆ ತಿನ್ನುತ್ತವೆ. ಆಹಾರದ ಕೊರತೆ ಇದ್ದಾಗ ಇವು ಸಣ್ಣ ಪಕ್ಷಿಗಳನ್ನು ಕೂಡ ತಿಂದು ಬದುಕುತ್ತವೆ. ಆದರೆ ಇವು ಎಂದಿಗೂ ಮನುಷ್ಯರ ಮೇಲೆ ಕಾರಣವಿಲ್ಲದೆ ದಾಳಿ ಮಾಡುವುದಿಲ್ಲ. ಮನುಷ್ಯರನ್ನು ಕಂಡರೆ ಇವು ದೂರ ಓಡಿ ಹೋಗಲು ಪ್ರಯತ್ನಿಸುತ್ತವೆ. ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಇವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳು ಇಲ್ಲದಿದ್ದರೆ ಕಾಡು ಆಡುಗಳ ಸಂಖ್ಯೆ ಹೆಚ್ಚಾಗಿ ಸಸ್ಯ ಸಂಕುಲ ನಾಶವಾಗುತ್ತಿತ್ತು. ಆದ್ದರಿಂದ ಇವುಗಳನ್ನು ಪರಿಸರ ವ್ಯವಸ್ಥೆಯ ರಕ್ಷಕ ಎನ್ನಬಹುದು. ಲಡಾಖ್ನ ಸ್ಥಳೀಯರು ಇವುಗಳನ್ನು ಗೌರವದಿಂದ ಕಾಣುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಆಹಾರದ ಕೊರತೆಯಿಂದಾಗಿ ಕೆಲವೊಮ್ಮೆ ಹಳ್ಳಿಗಳಿಗೆ ಬರುತ್ತವೆ. ಹಿಮಚಿರತೆಗಳ ಬಗ್ಗೆ ಇರುವ ಮತ್ತೊಂದು ರೋಮಾಂಚನಕಾರಿ ವಿಷಯ ನಿಮಗೆ ಗೊತ್ತಾ? ಇವುಗಳು ಬೇರೆ ಸಾಮಾನ್ಯ ಚಿರತೆಗಳಂತೆ ಗರ್ಜಿಸಲು ಸಾಧ್ಯವಿಲ್ಲ. ಹೌದು, ಹಿಮಚಿರತೆಗಳು ಎಂದಿಗೂ ಸಿಂಹ ಅಥವಾ ಹುಲಿಯಂತೆ ಗರ್ಜಿಸುವುದಿಲ್ಲ. ಇವುಗಳು ಕೇವಲ ಬೆಕ್ಕಿನ ತರಹ ಸೌಮ್ಯವಾದ ಶಬ್ದವನ್ನು ಅಥವಾ ವಿಶಿಷ್ಟ ಸೀಟಿಯಂತಹ ಧ್ವನಿಯನ್ನು ಮಾಡುತ್ತವೆ.
ಇವುಗಳ ಗಂಟಲಿನ ರಚನೆ ವಿಭಿನ್ನವಾಗಿರುವುದರಿಂದ ಇವುಗಳಿಗೆ ಗರ್ಜಿಸಲು ಬರುವುದಿಲ್ಲ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪ್ರಾಣಿಯೊಂದು ಗರ್ಜಿಸುವುದಿಲ್ಲ ಎನ್ನುವುದು ಆಶ್ಚರ್ಯವೇ ಸರಿ. ಇವುಗಳು ಪರಸ್ಪರ ಸಂವಹನ ನಡೆಸಲು ಕಲ್ಲುಗಳ ಮೇಲೆ ತಮ್ಮ ವಾಸನೆಯನ್ನು ಬಿಡುತ್ತವೆ. ಪ್ರಸ್ತುತ ಜಗತ್ತಿನಲ್ಲಿ ಇವುಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಇಡೀ ಜಗತ್ತಿನಲ್ಲಿ ಕೇವಲ 4,000ದಿಂದ 7,000 ಹಿಮಚಿರತೆಗಳು ಮಾತ್ರ ಉಳಿದಿವೆ ಎಂದು ಅಂದಾಜಿಸಲಾಗಿದೆ. ಆದ್ದರಿಂದ ಇವುಗಳನ್ನು ಅಳಿವಿನ ಅಂಚಿನಲ್ಲಿರುವ ಜೀವಿಗಳು ಎಂದು ಘೋಷಿಸಲಾಗಿದೆ. ಇವುಗಳ ಸುಂದರವಾದ ಚರ್ಮಕ್ಕಾಗಿ ಬೇಟೆಗಾರರು ಇವುಗಳನ್ನು ಕೊಲ್ಲುವುದು ದೊಡ್ಡ ದುರಂತ. ಹವಾಮಾನ ಬದಲಾವಣೆಯಿಂದಾಗಿ ಇವುಗಳ ವಾಸಸ್ಥಾನ ಕೂಡ ನಾಶವಾಗುತ್ತಿದೆ. ಹಿಮ ಕರಗುತ್ತಿರುವುದರಿಂದ ಇವುಗಳಿಗೆ ಬದುಕಲು ಜಾಗದ ಕೊರತೆಯಾಗುತ್ತಿದೆ. ಭಾರತ ಸರ್ಕಾರ ಮತ್ತು ವನ್ಯಜೀವಿ ಸಂಸ್ಥೆಗಳು ಇವುಗಳನ್ನು ಉಳಿಸಲು ದೊಡ್ಡ ಮಟ್ಟದ ಪ್ರಯತ್ನ ಮಾಡುತ್ತಿವೆ. ಲಡಾಖ್ನಲ್ಲಿ ಇವುಗಳನ್ನು ಸಂರಕ್ಷಿಸಲು ವಿಶೇಷ ವಲಯಗಳನ್ನು ನಿರ್ಮಿಸಲಾಗಿದೆ. ಇವುಗಳನ್ನು ಕಾಪಾಡುವುದು ಎಂದರೆ ನಮ್ಮ ಹಿಮಾಲಯದ ಪ್ರಕೃತಿಯನ್ನು ಕಾಪಾಡಿದಂತೆ. ಹಿಮಚಿರತೆಗಳು ನಿಜಕ್ಕೂ ಪ್ರಕೃತಿ ನಮಗೆ ನೀಡಿದ ಅತ್ಯಂತ ಅಮೂಲ್ಯವಾದ ಕೊಡುಗೆ. ಇವುಗಳ ರಹಸ್ಯ ಜೀವನ ಮತ್ತು ಬದುಕು ಇಂದಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಕುತೂಹಲ. ಮುಂದಿನ ಬಾರಿ ನೀವು ಲಡಾಖ್ಗೆ ಹೋದರೆ ಈ ಮೌಂಟೇನ್ ಗೋಸ್ಟ್ ಅನ್ನು ನೋಡಲು ಪ್ರಯತ್ನಿಸಿ. ಹಿಮಚಿರತೆಯ ಈ ಅದ್ಭುತ ಮತ್ತು ರೋಮಾಂಚನಕಾರಿ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.